ಏನು ಪ್ರಯೋಜನ ಇಲ್ಲ. ವಿಷ್ಣು ಇಲ್ಲೇ ಇದ್ದಾನೆ, ಆದರೆ ಅವರು ಯಾವ ಆಧಾರದ ಮೇಲೆ ವಿಷ್ಣು ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ರುದ್ರ, ನನ್ನ ಸ್ಥಿತಿನ ನೋಡಿ ನಿನಗೇನು ಅನ್ನಿಸ್ತಿಲ್ವೇನೋ? ಇಲ್ಲ ಅಣ್ಣ. ಕೊನೆ ಪಕ್ಷ ನಾನು ನಿನ್ನ ಅಣ್ಣ ಅನ್ನೋ ಭಾವನೆನೇ ಇಲ್ವೇನೋ ನಿನಗೆ? ಅಣ್ಣ, ನಾನು ಭಾವನಾ ಲೋಕದಲ್ಲಿ ವಿಹಾರ ಮಾಡುವಷ್ಟು ಮೂರ್ಖ ಅಲ್ಲ. ನನಗೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಅನ್ನೋ ಯಾವುದೇ ಥರ ಫೀಲಿಂಗ್ಸ್ ನನಗಿಲ್ಲ. ನೀನು ಇಲ್ಲಿಂದ ಹೊರಗೆ ಹೋಗೋ ಕಾಲ ಇನ್ನೂ ಎಲ್ಲೋ ಇದೆ. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು. ದಯವಿಟ್ಟು ನನ್ನನ್ನು ಕ್ಷಮಿಸೋಣ. ಅದು ನಿಮ್ಮ ಮೂರ್ಖತನ. ಹಾಗೆ ಒತ್ತಾಡಿ ಒತ್ತಾಡಿ ಸಾಯ್ಬೇಕು. ಇನ್ನು ನೀವು ಜೀವಂತವಾಗಿರೋದು ಕೆಲವು ದಿನಗಳು ಮಾತ್ರ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿರೋ ಅಂಥದ್ದು ಏನಾಗಿದೆ ಇವಾಗ ಅಮೃತ? ಆ ಶಾಸ್ತ್ರಿಗಳು ವಿಷ್ಣು ಮನೆಗೆ ಮತ್ತೆ ವಾಪಸ್ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಶಾಸ್ತ್ರಿಗಳು ಹೇಳಿದ್ದಾರೆ ಅಂದಮೇಲೆ ವಿಷ್ಣು ಬಂದೇ ಬರ್ತಾನೆ. ಏನು ಹೇಳ್ತಾ ಇದೆಯಾ? ಹೌದು ಅಮೃತ, ಶಾಸ್ತ್ರಿಗಳಿಗೆ ಬರೀ ಭೂಲೋಕದ ಸಂಪರ್ಕ ಅಲ್ಲ, ನಮ್ಮ ನಾಗಲೋಕ, ಮತ್ಸ್ಯಲೋಕ, ಗಂಧರ್ವ ಲೋಕ ಸೇರಿದಂತೆ ಉಳಿದ ಲೋಕಗಳ ಸಂಪರ್ಕ ಕೂಡ ಇದೆ. ಅವರು ನುಡಿದರೆ ಅದು ನುಡಿದಂತೆ ಅಮೃತ. ಆದರೆ ವಿಷ್ಣು ಹೇಗೆ ಬರೋದಕ್ಕೆ ಸಾಧ್ಯ? ಅವನು ರುದ್ರನ ವಶದಲ್ಲಿದ್ದ, ಆದರೆ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಅವನು ಎಲ್ಲೇ ಇದ್ರು, ಹೇಗೆ ಇದ್ರು, ಶಾಸ್ತ್ರಿಗಳು ಹೇಳಿದಾಗೆ ಹುಟ್ಟೋ ಸೂರ್ಯ
ನಿಮ್ಮ ಅತ್ತೆಗೆ ಹಾಗೂ ನಿಮ್ಮ ಮನೆಯವರಿಗೆ ಶುಭ ಸುದ್ದಿ ತಂದೆ ತರ್ತಾನೆ. ಆದರೆ ಏನು ಶೇಷ? ಇದಕ್ಕಿಂತ ಮುಖ್ಯವಾದ ವಿಚಾರ ನಿನ್ನ ಮುಂದೆ ಇದೆ. ಅದೇನಂತ ಗೊತ್ತಾ? ಗೊತ್ತು, ಆ ದೈವಿನಾಗದ ಬಗ್ಗೆ ತಾನೆ? ಹೌದು. ನೀನು ಸ್ವಲ್ಪ ಧೈರ್ಯ ತನ್ಕೋ. ಅಪ್ಪ ಮನೆಗೆ ಬರಲಿ ಅನ್ನೋ ಕಾರಣಕ್ಕೆ ತಾನೆ ನಾವು ವಿಷ್ಣುಪುರ ತನಕ ಹೋಗಿ ಪೂಜೆ ಮಾಡ್ಸಕ್ಕೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಏನೇನೋ ಅವಾಂತರ ಆಗೋಯ್ತು. ಅಲ್ಲಿ ಹೋಗದೆ ಇದ್ದಿದ್ರೆ ಅತ್ತೆಮ್ಮ ರುದ್ರ ಎಲ್ಲಿ? ರೂಮಲ್ಲಿ ಇರಬೇಕು. ಹಾಲು ಕೊಟ್ಟು ಬರ್ತೀನಿ. ಬಾಯ್ ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ರುದ್ರನ್ಗೆ ಅಮೃತ ಹಾಲು ತಗೊಂಡೋಗಿ ಕೊಡ್ತಾಳೆ. ಹೇ ರುದ್ರ, ರುದ್ರ ನನ್ನ ಮಾತು ಕೇಳೋ ಪ್ಲೀಸ್, ನಾನು ಹೊರಗೆ ಬಿಡೋ. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಬರ್ಬಾರ್ದ? ಪ್ರಶ್ನೆಗೆ ಪ್ರಶ್ನೆ ಸಮಾಧಾನ ಅಲ್ಲ. ಇದು ನನ್ನ ಮನೆ. ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಇದನ್ನ ಕೇಳೋ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ. ಹಕ್ಕು ಅಧಿಕಾರ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ನೀನು ನನ್ನ ಪಾಲಿಗೆ ಯಾವತ್ತಿದ್ರೋ ಶತ್ರುನೇ, ನಾಗಿಣಿನೇ. ನನ್ನ ಬಗ್ಗೆ ಇಷ್ಟು ಭಯ ಇದೆಯಲ್ಲ, ಅಷ್ಟು ಸಾಕು. ಭಯನ? ಅದು ನಿನ್ನ ಬಗ್ಗೆ. ನಿನ್ನ ಮೆಟ್ಟಿ ನಿಲ್ಲೋನೋ ನಾನು ಒಬ್ಬನೇ ಅನ್ನೋದನ್ನ ಮರೆಯೋದಕ್ಕೆ ಹೋಗ್ಬೇಡ. ಕನಸು ಕಾಣೋದಕ್ಕೂ ಒಂದು ಇತಿ ಮಿತಿ ಅಂತ ಇರಬೇಕು. ಅದೆಲ್ಲ ಇರ್ಲಿ, ನೀ ನನ್ನ ರೂಮ್ಗೆ ಯಾಕೆ ಬಂದೆ ಅದನ್ನ ಮೊದಲು ಹೇಳು. ಅತ್ತೆ ಹಾಲು ಕೊಟ್ಟು ಕಳಿಸಿದ್ದಾರೆ. ನಿನ್ನಂತ ವಿಷಕನ್ಯೆ ಹಾಲು ತಂದು ಕೊಟ್ರು ಹಾಲ ಆಗುತ್ತೆ. ಮೊದಲು ಇಲ್ಲಿಂದ ಹೋಗೋ. ಹೊರಡು. ನಿನ್ನ ಹಾಲಲ್ಲ, ಹಾಲಾಹಲದಲ್ಲೇ ಮುಗಿಸ್ತೀನಿ. ಕಾಯ್ತಾ ಇರು. ಯಾಕೊಬ್ಬರೇ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ,
ಶಾಸ್ತ್ರಿಗಳು ಯಾವಾಗಲೂ ನನಗೆ ದೀರ್ಘ ಸುಮಂಗಲಿಯಾಗಿರುವಂಥ ಆಶೀರ್ವಾದ ಮಾಡೋರು. ಇವತ್ತು ಸುಮ್ಮನೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇದೆಲ್ಲ ಯೋಚನೆ ಮಾಡುವಂಥ ವಿಚಾರನಾ? ಬಲವಾದ ಕಾರಣ ಇಲ್ಲದೆ ಅವ್ರು ಹಾಗೆಲ್ಲ ಆಶೀರ್ವಾದ ಮಾಡೋರಲ್ಲ. ಅದು ಅಲ್ಲದೆ ನೆನ್ನೆ ಜ್ಯೋತಿಷಿಗಳು ನಿಮ್ಮ ಮಾವನ ಜಾತಕ ನೋಡ್ತಾ ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು. ಇದರಲ್ಲೇನೋ ದೋಷ ಇದೆ, ತಗೊಂಡು ಹೋಗಿ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು ಅಂತ ಜಾತಕ ತಗೊಂಡು ಹೋದ್ರು. ಇದೆರಡನ್ನೂ ನೋಡ್ತಾ ಇದ್ರೆ ಏನೋ ಅಪಾಯ ಇರಬಹುದಾ ಅಂತ ನನಗೆ ಭಯ ಆಗ್ತಾ ಇದೆ ಅಮೃತ. ನೀವು ಭಯ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಮುಂದೆ ಏನೋ ಆಗುತ್ತೆ ಅಂತ ಇವತ್ತಿನ ಶಾಂತಿ ನೆಮ್ಮದಿನ ಕಳ್ಕೊಂಡು ಬದುಕೋದು ಎಷ್ಟು ಸರಿ ಹೇಳಿ? ನೋಡಿ ಅತ್ತೆ, ಭಯ ಪಡೋ ಥರ ಏನೂ ಆಗೋದಿಲ್ಲ. ಶಾಸ್ತ್ರಿಗಳು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಒಳ್ಳೇದಾಗತ್ತೆ. ಹಾಗೆ ಜ್ಯೋತಿಷಿಗಳು ಹಾಗೆ ಗುರುತಿಸೋದಕ್ಕೆ ಏನೋ ಒಂದು ಸಣ್ಣ ಕಾರಣ ಇರುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಮಾವ ಮನೆಗೆ ಬಂದೇ ಬರ್ತಾರೆ. ಅಮೃತ, ಈ ನಿನ್ನ ಭರವಸೆ ಮಾತುಗಳೇ ನನಗೆ ಸಮಾಧಾನ ಕೊಡೋದು. ನೀವು ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅರ್ಜುನ್, 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 ಕರ್ಣ, ಕರ್ಣ, ನಿಮ್ ಕೈ ಮುಗಿತೀನಿ, ಯಾರಾದ್ರೂ ಕಾಪಾಡ್ರು, ಯಾರಾದ್ರೂ ಕಾಪಾಡ್ರು. ನನ್ ಕೂಗಿ ಕೇಳಿಸ್ತಾ ಇಲ್ವಾ? ಕಾಪಾಡ್ರು ಅರ್ಜುನ್. ಅರ್ಜುನ್ ಅವರೇ, ಏನಾಯ್ತು? ಅಪ್ಪ ನನ್ನ ಕಾಪಾಡಿ ಅಂತ ಕೂಗ್ತಾ ಇದ್ರು. ಏನು ಮಾವ ಕೂಗ್ತಾ ಇದ್ರಾ? ಹೌದು ಅಪ್ಪನೇ. ಅಷ್ಟಕ್ಕೆ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಈ ರೀತಿ ಕನ್ಸು ಬೀಳ್ತಾ ಇದೆ? ಅವ್ರು ಎಲ್ಲೋ ಇಲ್ಲ, ಇಲ್ಲ ನಮ್ಮನೇಲೇ ಇದ್ದಾರೆ. ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾರಪ್ಪ. ಮನೆ ಒಳಗೋ ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ. ಅಪ್ಪ ನನ್ನ ತುಂಬಾ ಹತ್ತಿರದಿಂದ ಕರೆದಾಗ ಕೇಳಿಸ್ತು. ಏನಂದ್ರಿ? ಮಾವ ಈ ಮನೆಗಿದ್ದಾರ? ಹೌದು, ನಮ್ಮ ಮನೇಲಿ ಎಲ್ಲೋ ಇರೋದಂತೂ ಸತ್ಯ. ಅದೇಗ್ ಸಾಧ್ಯ? ಅವ್ರ ಮನೇಲಿದ್ದಿದ್ರೆ ನಮಗೆ ಗೊತ್ತಾಗ್ಬೇಕಾಗಿತ್ತಲ್ವಾ? ನಮ್ಮ ಮನೇಲಿ ಇರೋದಂತೂ 100% ಸತ್ಯ. ನೋಡಿ, ಅದನ್ನೆಲ್ಲ ಬೆಳಿಗ್ಗೆ ಯೋಚನೆ ಮಾಡಿದ್ರಾಯ್ತು. ನೀವೀಗ ಮಲ್ಕೊಳ್ಳಿ.
ರಾಜ್ನವ್ರಿಗೆ ಇಷ್ಟೊಂದು ಖಚಿತವಾಗಿ ಅನಿಸ್ತಾ ಇದೆ ಅಂದರೆ ಅದು ನಿಜ ಆಗೇ ಆಗಿರುತ್ತೆ. ಎಲ್ಲಿರೋದಕ್ಕೆ ಸಾಧ್ಯ? ಅಣ್ಣ ಮನೆ ಬಿಟ್ಟು ಹೋದ, ಅತ್ತಿಗೇನು ಹೋದ್ರು, ಯಜಮಾನ್ರು ಸೊಪ್ಪು ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದವರು ಇನ್ನೂ ಬಂದಿಲ್ಲ. ನಮ್ಮಣ್ಣನ ಈ ಸ್ಥಿತಿಗೆ ನಾನೇ ಕಾರಣನ? ನಾನು ಆ ನಾಗಗಳಿಗೆ ಸಹಾಯ ಮಾಡಿದ್ದೆ ದೊಡ್ಡ ತಪ್ಪೇಗಾಗುತ್ತೆ? ಸ್ವಂತ ತಂಗಿ ಅಂತಾನು ನೋಡ್ದೆ ನನಗೆ ಅನ್ಯಾಯ ಮಾಡಿದಾನಲ್ಲ ನಮ್ಮಣ್ಣ. ಅವನು ಸಂತೋಷವಾಗಿರ್ಲಿ, ಅವನು ಸುಖವಾಗಿರ್ಲಿ ಅಂತ ನಾನು ಹೇಗೆ ಬಯಸಕ್ಕಾಗತ್ತೆ? ಆದ್ರೂ ಎಷ್ಟೇ ಆಗ್ಲಿ ನಮ್ಮಣ್ಣ ಅನ್ಯಾಯನೇ ಪರಿಹಾರ ಅಲ್ಲ. ಯಾವುದು ಸತ್ಯ? ದ್ವೇಷನ? ರಕ್ತ ಸಂಬಂಧನ? ಅವತ್ತು ಆ ತ್ರಿವೇಣಿ ಅವ್ರ ಕೋಣೆಗೆ ಏನೋ ತಗೊಂಡು ಹೋಗ್ತಾ ಇದ್ಲು. ಅವಳ ಕೋಣೆಯಲ್ಲಿ ಏನಾದರೂ ವಿಷ್ಣು ಇರ್ಬೋದಾ?